ನೈಟಿಂದ ಫುಲ್ಲು ಕಿವಿ ನೋವು ಫ್ರೆಂಡ್ಸ್. ಇವನಿಗೆ ಅಳ್ತಾ ಇದ್ದಾನೆ. ಸಿರಪ್ ಇದೆ, ಸಿರಪ್ ಕುಡಿತಾ ಇಲ್ಲ. ಸಿರಪ್ ಕುಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ, ಬಟ್ ಸಿರಪ್ ಬೇಡವಂತೆ ಅವನಿಗೆ. ಬೇಡ ಬೇಡ ಆಯಿತು, ಬೇಡ ಸರಿ, ಬೇಡ ಕುಡಿಬೇಡ ಆಯಿತು, ಬೇಡ. ಏನು ಮಾಡೋದು, ಇಷ್ಟು ಬೇಗನೆ ಹಾಸ್ಪಿಟ್ಲು ತೆಗ್ದಿರಲ್ಲ. ಬಟ್ ಅದು ಸಿರಪ್ ಕುಡಿದ್ರೆ ಕಡಿಮೆ ಆಗುತ್ತೆ. ಹೋದ್ಸಲ ಡಾಕ್ಟ್ರಿಗೆ ನಾನು ಹೇಳಿದಾಗ, ಅದು ಜ್ವರ ಇದ್ದಾಗ ಕೋಲ್ಡ್ ಇದ್ದಾಗ ಇದನ್ನು ಹಾಕಿದ್ರೆ ಕಿವಿ ನೋವು ಬಂದ್ರೂ ಇದರಿಂದ ಕಡಿಮೆ ಆಗು ಅಂತ ಹೇಳ್ತಾರೆ. ಬಟ್ ಇವನು ಕುಡಿತಾ ಇಲ್ಲ. ಏನು ಮಾಡೋದು? ಕುಡಿಯಲ್ವಾ ನೀವು? ಬೇಡವಾ? ಮತ್ತು ಕಿವಿ ನೋವು ಹೆಂಗೋಗುತ್ತೆ? ಹಾಂ, ಹೋಗಲ್ಲ ಮಗನೇ. ಇವತ್ತಿನ ಡೇ ಫ್ರೆಂಡ್ಸ್ ಫುಲ್ಲು ವರ್ಸ್ಟ್ ಆಗ್ಬಿಟ್ಟಿದೆ. ನೈಟೆಲ್ಲ ನಿದ್ದೆ ಕೊಡಲಿಲ್ಲ, ಏನಿಲ್ಲ. ಇದಂತೂ ನನ್ನ ಕೈಲಿ ಆಗ್ತಾನೆ ಇಲ್ಲ, ಅಷ್ಟು ಇದಾಗ್ತಾ ಇದೆ. ಮೆಡಿಷನ್ ಎಲ್ಲ ಇದೆ, ಬಟ್ ಏನು ಮಾಡೋದು? ಫೈನಲಿ ಸಿರಾಪ್ ಅಂತೂ ಕುಡಿಸ್ದೆ. ಸಿರಾಪು ಮತ್ತು ಇದು ಡ್ರಾಪ್ಸ್ ಸ್ವಲ್ಪ ಕಿವಿಗೆ ಹಾಕ್ತೆ. ನೋಡೋಣ ಕಡಿಮೆ ಆಗಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಆ್ಯಕ್ಚುಲಿ ಅವನಿಗೆ ಕಿವಿ ನೋವು ಮತ್ತು ಜ್ವರ ಎಲ್ಲ ಇದ್ದಿದ್ದಾಗೆ ಆ ಸಿರಾಪ್ ಕೊಟ್ಟಿದ್ರು. ಅದು ಕುಡಿದ್ರೆ ಎಷ್ಟೋ ಕಡಿಮೆ ಆಗ್ತಿತ್ತು. ನೈಟಿಂದ ಸರ್ಕಸ್ ಮಾಡ್ತಾಯಿದ್ದೀನಿ, ಅವನಂತೂ ಕುಡಿತಾ ಇಲ್ಲ. ಈಗ ನೈಟು ಚಾಕ್ಲೇಟು ಬಿಸ್ಕೆಟ್ ಕೊಡಿ ಅಂದರೆ ಎಲ್ಲಿಂದ ತಂದು ಕೊಡೋಕ್ಕಾಗುತ್ತೆ? ಈಗ ಚಾಕ್ಲೇಟ್ ಕೊಟ್ಟಿದ್ದಕ್ಕೆ, ಇದು ಜೇಮ್ಸ್ ಕೊಟ್ಟಿದ್ದಕ್ಕೆ ಸಿರಪ್ ಕುಡ್ದವನೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಏನು ಮಾಡ್ತಿದ್ದೀರಾ? ಎಲ್ಲರೂ ಊಟ ಆಯಿತಾ? ಮಧ್ಯಾಹ್ನ ವೀಡಿಯೋ ಶೂಟ್ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆಯಿಂದ ಗೊತ್ತಲ್ಲ, ಫುಲ್ ಬ್ಯುಸಿ ಇದೆ, ಏನು ಶೂಟ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಈಗ ನಾನು ಕಿಚನ್ನ ಯಾವ ಥರ ಇಟ್ಟಿದ್ದೀನಿ ಅಂತ ನಿಮ್ಗೊಂದು ಸ್ವಲ್ಪ ತೋರಿಸ್ತೀನಿ ನೋಡಿ. ನಿಮಗೂ ಒಂದು ಐಡಿಯಾ ಬರ್ಬೋದು, ಹಾಗಾಗಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಗ್ಲಾಸ್ಗಳನ್ನ ಇಟ್ಟಿದ್ದೀನಿ, ಪ್ಲಾಸ್ಟಿಕ್ ಗ್ಲಾಸ್ಗಳನ್ನ. ಇದು ಆಯಿಲ್ ಬ್ರಷು. ಇಲ್ಲಿ ಚಿಕ್ಕ ಪುಟ್ಟ ಸಾಮಾನುಗಳು, ಚಿಕ್ಕ ಬಾಕ್ಸು, ಮಕ್ಕಳದು ಚಟ್ನಿ ಹಾಕೋಕ್ಕೆ, ಬಾಕ್ಸ್ಗಳಿಗೆ, ಸಾಂಬಾರು, ಸ್ಕೂಲ್ಗೆ. ಹಾಗಾಗಿ ಈ ಥರ ಚಿಕ್ಕ ಬಾಟ್ಲ್ ಮತ್ತು ಚಿಕ್ಕ ಒಂದು ಬಾಕ್ಸ್ಗಳನ್ನ ಇಲ್ಲಿ ಇಟ್ಕೋತೀನಿ ನಾನು, ಬೇಗ ಸಿಗುತ್ತೆ ಅಂತ. ಇಲ್ಲಿ ಬಂದು ಕಾಫಿ ಫಿಲ್ಟ್ರ್ ಮಾಡೋದು, ಇದೊಂದು ಚಕ್ಕುಲಿ ಎಲ್ಲ ಮಾಡೋದನ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ಮಾಮೂಲಿ ಅವ್ರದ್ದು ಸ್ಕೂಲ್ದು ಬಾಟಲು ಅಷ್ಟನ್ನ ಇಲ್ಲಿ ಇಟ್ಟಿದ್ದೀನಿ ನಾನು. ಸ್ವಲ್ಪ ಐಟಮ್ಸ್ಗಳು, ಯಾವ್ಯಾವ ಸ್ಪೇಸ್ಗೆ ಯಾವ ಥರ ಒಂದು ಇಟ್ಕೋಬೋದು ಅನ್ನೋದೊಂದು ಐಡಿಯಾ ಬರುತ್ತೆ ನಿಮ್ಗೆ. ಹಾಗಾಗಿ ಇಲ್ಲಿ ಪಾತ್ರೆಗಳನ್ನ ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ ಜಾಸ್ತಿ ಪಾತ್ರೆಗಳನ್ನ ಇಟ್ಕೊಂಡಿಲ್ಲ, ಇಷ್ಟೇ ನೋಡ್ತಾ ಇರ್ಬೋದು ನೀವು, ಇಷ್ಟೇ ಇಟ್ಟಿರೋದು ನಾನು. ಇಲ್ಲಿ ತಟ್ಟೆಗಳು ಇಷ್ಟೇ. ಬಾಂಡಲಿಗಳು ಜಾಸ್ತಿ ಇಟ್ಟಿದ್ದೀನಿ. ಏನಕ್ಕೆ ಅಂತ ಅಂದರೆ, ಇದರಲ್ಲಿ ಜಾಸ್ತಿ ಕಬಾಬ್ ಮಾಡ್ತೀನಿ, ಇದರಲ್ಲಿ ಉಪ್ಪಿಟ್ಟುಗಳು ಮಾಡ್ಕೊತೀನಿ, ಇದರಲ್ಲಿ ಬೇಗ ಅರ್ಜೆಂಟ್ಗೆ ಟೊಮೊಟೊ ಗೊಜ್ಜೋದಿಗೆಲ್ಲ ಮಾಡ್ಕೊಳಕ್ಕಾಗುತ್ತೆ. ಒಂದರಲ್ಲಿ ಮುದ್ದೆ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ, ಇನ್ನೊಂದೇನಾದರೂ ಮಿಕ್ಕಿರೋ ಸಾಂಬಾರುಗಳನ್ನ ಇಟ್ಕೊಳ್ಳೋಕ್ಕೆ ಅಷ್ಟೇ. ಇದರಲ್ಲೂ ಅಷ್ಟೇ, ಒಬ್ಬಳಿಗೆ ಮುದ್ದೆ ಆದರೆ ಇದೊಂದು ಚಿಕ್ಕ ಇದ್ರಲ್ಲಿ ಮಾಡ್ಕೊತೀನಿ. ಇದರಲ್ಲಿ ಮಾಮೂಲಿ ಅಕ್ಕಿ ತೊಳೆಯೋಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ರೇಷನ್ಗಳನ್ನ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಾಕ್ಸಲ್ಲಿ ಹಾಕ್ತಾ ಇರೋದನ್ನ ಸ್ವಲ್ಪ ಇರುತ್ತಲ್ಲ, ಇದನ್ನ ಇಟ್ಕೊಂಡು ಯೂಸ್ ಮಾಡ್ಕೊತೀನಿ. ಇಲ್ಲೂ ಅಷ್ಟೇ, ಇಲ್ಲಿ ಸ್ವಲ್ಪ ಮಕ್ಕಳದು ತಿಂಡಿಗಳದು ಇದು ಇಟ್ಟಿರುತ್ತೆ. ಇದು ಒಂದು ಇಡ್ಲಿ ಪಾತ್ರೆ. ಇಲ್ಲಿ ಬಂದರೆ ಇಲ್ಲಿ ರೇಷನ್ಗಳದ್ದು. ನಾನು ಜಾಸ್ತಿ ರೇಷನ್ ತಂದು ಸ್ಟಾಕ್ ಮಾಡ್ಕೊಳ್ಳಲ್ಲ, ಈಗೆಲ್ಲ ಖಾಲಿಯಾಗಿದೆ ಅಲ್ವಾ, ಇದನ್ನ ತಂದು ಫಿಲ್ ಮಾಡ್ಕೊತೀನಿ ನಾನು. ಸ್ವಲ್ಪ ತಂದು ಫಿಲ್ ಮಾಡ್ಕೊತೀನಿ, ಖಾಲಿ ಆದಮೇಲೆ ಮತ್ತೆ ತಂದು ಫಿಲ್ ಮಾಡ್ಕೊಡ್ತೀನಿ. ಒಂದೇ ಸಲ ತಂದು ಇಟ್ಕೋತೀವಿ ಅಂದರೆ ಅದು ಎಲ್ಲೆಲ್ಲಿ ಇಟ್ಟಿರ್ತೀವಿ ಅಂತಲೇ ಗೊತ್ತಾಗಲ್ಲ. ಹಾಗಾಗಿ ಇದು ಅಷ್ಟೇ, ಮಕ್ಕಳಿಗೆ ಏನಾದರೂ ಬಿಸ್ಕೆಟ್ಟು ಇದೆಲ್ಲ ಹಾಕ್ಕೊಳ್ಳೋಕ್ಕಾಗುತ್ತೆ ಅಂತ ಇಲ್ಲಿಟ್ಟಿದ್ದೀನಿ. ಅದು ಖಾರದ ಪುಡಿ ಊರಿಂದ ಕೊಟ್ಟು ಕಳಿಸಿರೋದು. ಇದು ಶಾಮಂದು ಹಾಲು ಪೌಡರ್ದು. ಅವನದು ಆ್ಯಕ್ಚುಲಿ ಅವನಿಗೆ ನಾನು ಕೊಡೋದು ಇದು ಡೆಕ್ಸಲ್ ಹಾಕಿ ಕೊಡೋದು ಅವನಿಗೆ ನಾನು, ಸ್ಟೇಜ್ 4 ಅದರಲ್ಲಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡ್ತಿರ್ಬೋದು ನೀವು. ಹಾಕ್ಕೊಂಡು ಇಲ್ಲಿ ಮಾಮೂಲಿ ಜೀರಿಗೆ ಆ ಥರ ಎಲ್ಲ ಬೇಕಾಗುತ್ತಲ್ಲ,
ಅದನ್ನ ನಾನು ಸ್ಟೋರ್ ಮಾಡಿದ್ದೀನಿ ನೋಡಿ ಇಲ್ಲಿ ಮೇಲ್ಗಡೆ ಡಬ್ಬದಲ್ಲೆಲ್ಲ ಪಲಾವ್ದು ಸ್ಪೈಸಸ್ ಎಲ್ಲ ಇಲ್ಲಿ ಇಟ್ಕೋತೀನಿ ಚಿಕ್ಕ ಚಿಕ್ಕ ಡಬ್ಬದಲ್ಲಿ. ಇಲ್ಲೆಲ್ಲ ಐಟಮ್ಸು. ಇದು ಉಪ್ಪು ನೋಡಿ ಅಷ್ಟೇ, ಜಾಸ್ತಿ ತಂದುಬಿಟ್ಟು ಇದ್ರಲ್ಲಿ ಹಾಕ್ಕೊಂಡಿದ್ದೆ, ಇದ್ರಲ್ಲಿ ಫಿಲ್ ಮಾಡ್ಕೋಬೇಕೀಗ. ಇಷ್ಟ ಇಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ. ಇದು ರೇಷನ್ದು. ಇಲ್ಲಿ ಒಂದು ವಾಟರ್ ಪ್ಯೂರಿಫೈನ ಹಾಕ್ಸ್ಕೊಂಡಿದ್ದೀನಿ. ಇಲ್ಲಿಟ್ಟರೆ ಅಂತೂ ಆಗಲ್ಲ, ಶ್ಯಾಮ ಎಲ್ಲ ಹಾಳು ಮಾಡ್ತಾನೆ, ಹಾಗಾಗಿ ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಕೋಗಾರ್ದು ತುಂಬಾ ಚೆನ್ನಾಗಿದೆ. ವಾಟರು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನ ನಾನು ಇಲ್ಲಿ ಮೇಲೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನೈಜಾಲ್ ಅಡುಗೆ ಮನೆ ಸೆಲ್ಫ್ ಕ್ಲೀನ್ ಮಾಡೋಕ್ಕೆ ಇದಿಲ್ಲ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಇಲ್ಲಿ ಮಾಮೂಲಿ ಚಿಕ್ಕ ಪುಟ್ಟ ಸಾಮಾನು, ಖಾರದ ಪುಡಿ, ಟರ್ಮರಿಕ್ ಪೌಡರ್, ಹಳದಿ ಪೌಡರು, ಆ ಥರ ಐಟಮ್ಸು. ಆಮೇಲೆ ಸ್ವಲ್ಪ ಟೀ ಪೌಡರ್ಸ್ಗಳನ್ನ ಇಲ್ಲಿ ಚಿಕ್ಕ ಐಟಮ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದು ಗ್ರೈಂಡರ್ಗಳನ್ನ ಇಲ್ಲಿ ಮಿಕ್ಸಿನ ಇಲ್ಲಿ ಇಟ್ಕೊಂಡಿದ್ದೀನಿ ನಾನು. ಇಲ್ಲಿ ಒಂದು ಓವನ್ ಇದೆ, ಯೂಸೇ ಮಾಡಿಲ್ಲ. ಇದು ಅಕ್ಕ ಕೊಟ್ಟು ಕಳಿಸಿರೋದು, ಅವಳು ಬೇರೆ ತೊಗೊಂಡಿದ್ದಾಳೆ, ಇದು ನನಗೆ ಕೊಟ್ಟಿದ್ಲು. ಇದನ್ನು ಯೂಸ್ ಮಾಡಿಲ್ಲ, ಯೂಸ್ ಮಾಡಬೇಕು. ಯಾಕಂದರೆ ಇದ್ರದ್ದು ಸ್ವಿಚ್ ಬಾಕ್ಸ್ನ ಹಾಕ್ಸ್ಬೇಕು. ಇದು ದೊಡ್ಡದಿದೆ ಪ್ಲಗ್ಗು, ಹಾಗಾಗಿ ಅದನ್ನ ಇಲ್ಲೇ ಇಟ್ಟಿದ್ದೀನಿ. ಚೆನ್ನಾಗಿದೆ, LG ಕಂಪ್ನಿದು ದೊಡ್ಡದಿದೆ ಇದು. ಇದರೊಳಗಡೆ ಅಂತೂ ಎಲ್ಲ ಐಟಮ್ಸ್ಗಳನ್ನ ಇಟ್ಟಿದ್ದೀನಿ, ಬಾಟಲೆಲ್ಲ. ಇಲ್ಲಿ ಬಂದರೆ ಇದು ಕುಡಿಯೋಕ್ಕೆ ಅಲ್ವಾ, ಇಲ್ಲಿ ಬಂದರೆ ನಾನು ಕಾವೇರಿ ನೀರು ಬಿಡ್ತಾರಲ್ವ, ಅದು ಅಡುಗೆ ಮಾಡೋಕ್ಕೆ ಇಟ್ಕೋತೀನಿ. ಮೇಲ್ಗಡೆ ಟ್ಯಾಂಕ್ ನೀರಲ್ಲಿ ಮಾಡಲ್ಲ ಅಡುಗೆ, ಹಾಗಾಗಿ ಇಲ್ಲಿ ಕಾವೇರಿ ವಾಟರ್ ಬಿಟ್ಟಿರ್ತಾರಲ್ಲ ಅದನ್ನು ಇಲ್ಲಿ ನೈಟ್ಗಳು ಎಲ್ಲ ಇಲ್ಲಿ ಇಟ್ಟಿರ್ತೀನಿ. ಇಲ್ಲಿ ಬಂದರೆ ಇಲ್ಲಿ ಸ್ವಲ್ಪ ಐಟಮ್ಸ್ಗಳನ್ನ ಇಟ್ಟಿರ್ತೀನಿ ಮುಚ್ಚಿ. ಇದು ಹಪ್ಪಳ ಆ ಥರ ಎಲ್ಲ ಈ ಥರ ಬಾಕ್ಸೆಲ್ಲ ಇಟ್ಟಿರ್ತೀನಿ. ಸ್ವಲ್ಪ ಕಬಾಬ್ ಪೌಡರ್ದು ಇದು ಬರುತ್ತಲ್ಲ ಪ್ಯಾಕೆಟ್ಗಳೆಲ್ಲ ಹಿಂಗೆ ಇಟ್ಬಿಡ್ತೀನಿ. ಕೆಳಗಡೆ ಚಲೋತ್ತಲ್ಲ, ಅದಕ್ಕಾಗಿ ಅಲ್ಲಿ ಇಟ್ಕೋತೀನಿ. ಇಲ್ಲಿ ಮಿಕ್ಸಿ ಜಾರ್ಗಳು ಅಷ್ಟೇ. ಆಮೇಲೆ ಇಲ್ಲೂ ಅಷ್ಟೇ, ಇಲ್ಲೊಂದು ಚಿಕ್ಕದು ಇದು ಮಾಡಿ ಹಾಕ್ಬಿಟ್ಟು ಇಲ್ಲಿ ಈ ಥರ ಐಟಮ್ಸ್ ಎಲ್ಲ ಇಟ್ಕೋಬೋದು. ಇದೊಂದು ನಲ್ಲಿ. ಈಗ ಹಾಕಿರೋದು ಲೀಪ್ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿ. ಇಲ್ಲೊಂದು ಡಸ್ಟ್ಬಿನ್ ಇಟ್ಕೊಂಡಿದ್ದೀನಿ. ವೇಸ್ಟೇಜ್ ಏನಾದರೂ ಈರುಳ್ಳಿ ಎಲ್ಲ ಕಟ್ ಮಾಡಿದಾಗ ಹಾಕ್ತೀವಲ್ಲ, ಅದನ್ನ ಇಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ. ಇಲ್ಲೊಂದು ಕೆಟಲ್ ಇದೆ, ಇದು ಒಂದು ಆಯಿಲ್ ಡಬ್ಬ, ಇದೊಂದು ಕುಟಾಣಿ, ಇದೊಂದು ಸ್ಟವ್. ಇದು ಬಂದು ತವಗಳು ಇಟ್ಕೊಳ್ಳೋಕ್ಕೆ ಒಂದು ಸ್ಟೋರೇಜ್ ಥರ ಇದೊಂದು ಆರ್ಡ್ರ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ, ತುಂಬ ಚೆನ್ನಾಗಿದೆ, ಇಟ್ಕೋಬೋದು. 3 ತವಗಳಿದೆ. ಇದು ದೋಸೆ ಮಾಡಲಿಕ್ಕೆ, ಇದು ರೊಟ್ಟಿ ಎಲ್ಲ ಸುಡೋಕ್ಕಾಗುತ್ತೆ, ಇದು ರೊಟ್ಟಿ ಮಾಡ್ತೀನಿ ಇದರಲ್ಲಿ. ಇದು ತವ ಫ್ರೈ ಎಲ್ಲ ಮಾಡೋಕ್ಕೆ ಇದು ಮಾಡ್ಕೊತೀನಿ, ಯಾಕಂದರೆ ಇದರಲ್ಲೇ ಮಾಡಿದ್ರೆ ದೋಸೆ ಮತ್ತು ಬರಲ್ಲ, ಹಾಗಾಗಿ ಇದು ಕಬ್ಬಿಣದ್ದು ರೊಟ್ಟಿ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ. ಇದು ದೋಸೆ, ಇದು ಬಂದ್ಬಿಟ್ಟು ಫ್ರೈಗಳು ಮಾಡೋಕ್ಕೆ. ಇದು ಮುದ್ದೆ ಕೊಲು, ಇದೆಲ್ಲ ಊರಿಂದ ಅಜ್ಜಿ ತಂದು ಕೊಟ್ಟಿದ್ದು. ಆಮೇಲೆ ಲಟ್ಟಣಿಗೆ ಇಲ್ಲಿಟ್ಟಿದ್ದೀನಿ. ಇಷ್ಟೇ ಒಂದು ಅಡುಗೆ ಮನೆದು. ಇಲ್ಲಿ ಬಂತು ಅಂದರೆ ಒಂದು ಡಬ್ಬದಲ್ಲಿ ರೇಷನ್ ಅಕ್ಕಿ ಹಾಕಿದ್ದೀನಿ, ಒಂದು ಬುಲೆಟ್ ರೈಸ್ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ರಾಗಿ ಹಸಿಟ್ಟು, ಸ್ವಲ್ಪ ಹುಣಸೆ ಹಣ್ಣು ಇಟ್ಕೊಂಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ಗ್ಯಾಸ್. ಏನು ಮಾಡ್ತಿದ್ಯಾ? ಏನು ಕ್ಲೀನ್ ಮಾಡ್ತಿದ್ಯಾ? ಕಿವಿ ನೋವು ಸರಿ ಹೋಯ್ತಾ? ಕಿವಿ ನೋವು ಸರಿ ಹೋಯ್ತಾ ನಿಮಗೆ? ಹಾಂ, ಸರಿ ಆಯಿತಾ?